ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷಕ್ಕೆ 2 ಸಲ UGC ಅವರು NET ಎಕ್ಸಾಮನ್ನು ನಡೆಸ್ತಾರೆ. ಜುಲೈ ಮತ್ತು ಡಿಸೆಂಬರ್ ತಿಂಗಳಲ್ಲಿ NET ಎಕ್ಸಾಮನ್ನು ನಡೆಸ್ತಾರೆ. ಇದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಅರ್ಹತಾ ಪರೀಕ್ಷೆ ಆಗಿರ್ತದೆ, ರಾಷ್ಟ್ರಮಟ್ಟದ ಅರ್ಹತಾ ಪರೀಕ್ಷೆ ಆಗಿರ್ತದೆ. ಹಾಗೆಯೇ ಪ್ರತಿ ರಾಜ್ಯದಲ್ಲೂ ಸೆಟ್ ಎಕ್ಸಾಮನ್ನು ನಡೆಸ್ತಾರೆ. ಸ್ಟೇಟ್ ಲೆವೆಲಲ್ಲಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ನಡೆಸ್ತಾರೆ. ನಮ್ಮ ಕರ್ನಾಟಕದಲ್ಲಿ KSET ಎಕ್ಸಾಮನ್ನು ನಡೆಸ್ತಾರೆ. ಮೊದಲು ಕರ್ನಾಟಕದ KE ಈ ವರ್ಷ 2024ರಲ್ಲಿ KE ಎಂದು ಎಕ್ಸಾಮ್ ನಡೆಸಲ್ಪಟ್ಟಿದೆ. ಅದಕ್ಕಿಂತ ಮೊದಲು ಮೈಸೂರು ಯೂನಿವರ್ಸಿಟಿ ಇದರ ಅಥಾರಿಟಿಯನ್ನು ಹೊಂದಿತ್ತು. ಅಂದರೆ ಮೈಸೂರು ಯೂನಿವರ್ಸಿಟಿಯಿಂದ ಎಕ್ಸಾಮನ್ನು ಮಾಡ್ತಿದ್ರು. ಈ ಸರ್ತಿ KEಯಿಂದ 2024 ಅಂದರೆ 2023 ಎಕ್ಸಾಮ್ KEಯಿಂದ ನಡೆಸಲ್ಪಡುತ್ತದೆ. ಹಾಗಾಗಿ KSET ಎಕ್ಸಾಮನ್ನು ಪಾಸ್ ಮಾಡಿಕೊಂಡ್ರೆ ಏನೆಲ್ಲ ಉಪಯೋಗ ಇದೆ, ಯಾವೆಲ್ಲ ಜಾಬಿಗೆ ಅಪ್ಲೈ ಮಾಡ್ಬೋದು, ಯಾವೆಲ್ಲ ಜಾಬಿಗೆ ಇದು ಕಡ್ಡಾಯವಾಗಿ ಬೇಕಾಗ್ತದೆ ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. KSETನ್ನು ಪಾಸ್ ಮಾಡಿಕೊಂಡ್ರೆ ಮೊದಲ ಉಪಯೋಗ ಏನಂದರೆ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ GFGC ಅಂದರೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜುಗಳು ಏನಿರ್ತವೆ ಅಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸರ್ಕಾರದಿಂದ ಅಧಿಸೂಚನೆ ಬರುತ್ತೆ. ಸರ್ಕಾರದಿಂದ ನೇಮಕಾತಿ ರಿಕ್ರೂಟ್ಮೆಂಟ್ ಅಧಿಸೂಚನೆ ನೋಟಿಫಿಕೇಷನ್ ಬರುತ್ತೆ. ಆ ಟೈಮಲ್ಲಿ ನಾವು ಆ ಹುದ್ದೆಗೆ ಅರ್ಜಿ ಸಲ್ಲಿಸುವಾಗ KSETನ್ನು ಪಾಸ್ ಮಾಡಿಕೊಳ್ಳಬೇಕಾಗ್ತದೆ. ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳಲು ಅಥವಾ ನಾವು ಸಹಾಯಕ ಪ್ರಾಧ್ಯಾಪಕರಾಗಲು KSET ಅನ್ನೊಂದು ಮಾನದಂಡ ಆಗಿರ್ತದೆ. ಅಲ್ಲಿ NETಯನ್ನು ಕನ್ಸಿಡರ್ ಮಾಡ್ತಾರೆ, PhDಯನ್ನು ಕನ್ಸಿಡರ್ ಮಾಡ್ತಾರೆ, ಹಾಗೆಯೇ KSETನ್ನು ಕನ್ಸಿಡರ್ ಮಾಡ್ತಾರೆ. ಈ ಮೂರರಲ್ಲಿ KSET, NET, PhD ಈ ಮೂರರಲ್ಲಿ ಯಾವುದಾದ್ರೂ ಒಂದು ಬೇಕೇ ಬೇಕಾಗ್ತದೆ. ಕರ್ನಾಟಕ ರಾಜ್ಯದ ನೇಮಕಾತಿಯಲ್ಲಿ KSET ಪಾಸ್ ಆದರೆ KSETನ ಆಧಾರದ ಮೇಲೆ ನಾವು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಆಯ್ಕೆ ಆಗುವಂತಹ ಚಾನ್ಸಸ್ ಇರ್ತದೆ. NET ಇರ್ತದೆ, PhD ಇರ್ತದೆ, KSET ಇರ್ತದೆ. KSETನ ಬೇಸ್ ಮೇಲೆ ನಾವು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ನಾವು ನೇಮಕಾತಿಯನ್ನು ಮಾಡಿಕೊಳ್ಬೋದು. ಅಂದರೆ ನಾವು ನೇಮಕಾತಿ ಆಗ್ಬೋದು, ಆ ಹುದ್ದೆಗೆ ನಾವು ಆಯ್ಕೆ ಆಗುವಂಥ ಚಾನ್ಸಸ್ ಇರ್ತದೆ. ಇದು KSETನ್ನು ಪಾಸ್ ಮಾಡಿಕೊಂಡ್ರೆ ಆಗುವಂತಹ ಮೊದಲ ಉಪಯೋಗ. KSETನ್ನು ಪಾಸ್ ಮಾಡಿಕೊಂಡ್ರೆ ಎರಡನೇ ಉಪಯೋಗ ಏನಂದರೆ, ನಮ್ಮ ರಾಜ್ಯದಲ್ಲಿರುವಂಥ ಯೂನಿವರ್ಸಿಟಿಗಳೇನಿವೆ, ಮಂಗಳೂರು ಯೂನಿವರ್ಸಿಟಿ ಇರ್ಬೋದು, ಬೆಂಗಳೂರು ಇರ್ಬೋದು, ಮೈಸೂರು ಯೂನಿವರ್ಸಿಟಿ ಇರ್ಬೋದು, ಹೀಗೆ ಹಲವಾರು ಯೂನಿವರ್ಸಿಟಿಗಳಿವೆ. ಈ ಯೂನಿವರ್ಸಿಟಿಯಲ್ಲಿ ನಡೆಯುವಂತಹ ನೇಮಕಾತಿಗಳಿಗೆ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಇರ್ಬೋದು, ಆ ನೇಮಕಾತಿಗೆ KSETನ್ನು ಬೇಸ್ ಆಗಿಟ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಆ ಹುದ್ದೆಗೆ ನಾವು ಆಯ್ಕೆ ಆಗ್ಬೋದು. ಅಥವಾ ಯೂನಿವರ್ಸಿಟಿ ಅಂಡರಲ್ಲಿ ಕೆಲವೊಂದು ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜುಗಳು ಬರ್ತವೆ. ಆ ಕಾಲೇಜುಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿಗಳಿರ್ತವೆ. ಆ ಕಾಲೇಜು ಮತ್ತು ಯೂನಿವರ್ಸಿಟಿಯಲ್ಲಿ ಗೆಸ್ಟ್ ಫ್ಯಾಕಲ್ಟಿಯನ್ನು ನೇಮಕಾತಿ ಮಾಡುವಾಗ ಸಹ KSETನ್ನು ಬೇಸ್ ಆಗಿ ಇಟ್ಕೊಂಡು ನೇಮಕಾತಿಯನ್ನು ಮಾಡ್ತಾರೆ. ಸೊ ಇದು KSETನ್ನು ಪಾಸ್ ಮಾಡಿಕೊಂಡ್ರೆ ಎರಡನೇ ಉಪಯೋಗ ಇದಾಗಿದೆ. KSETನ್ನು ಪಾಸ್ ಮಾಡಿಕೊಂಡ್ರೆ ಮೂರನೇ ಉಪಯೋಗ ಏನಂದರೆ, ಕರ್ನಾಟಕದಲ್ಲಿರುವಂತಹ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರು ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಎಲ್ಲರೂ ಟೀಚ್ ಮಾಡೋದಿಲ್ಲ. ಅಸಿಸ್ಟೆಂಟ್ ಪ್ರೊಫೆಸರ್ ಸಾಕಾಗೋದಿಲ್ಲ ಟೀಚ್ ಮಾಡಲಿಕ್ಕೆ. ಸೊ ಅಲ್ಲಿ ಗೆಸ್ಟ್ ಫ್ಯಾಕಲ್ಟಿಯನ್ನು ರಿಕ್ರೂಟ್ಮೆಂಟ್ ಮಾಡ್ತಾರೆ. ಸೊ ಗೆಸ್ಟ್ ಫ್ಯಾಕಲ್ಟಿಯನ್ನು ರಿಕ್ರೂಟ್ಮೆಂಟ್ ಮಾಡುವಾಗ KSETನ್ನು ಮಾನದಂಡವಾಗಿ ಇಟ್ಕೊಂಡು ರಿಕ್ರೂಟ್ಮೆಂಟ್ ಮಾಡ್ತಾರೆ. KSETವನ್ನು ಪಾಸ್ ಮಾಡಿಕೊಂಡು ಅಂಕಗಳ ಆಧಾರದ ಮೇಲೆ ಅವರು ಡಿಫ್ರೆಂಟ್ NET, PhD ಅಥವಾ ಎಕ್ಸ್ಪೀರಿಯನ್ಸ್ ಬೇಸ್ ಮತ್ತು KSET ಬೇಸ್ ಮೇಲೆ ಅವರನ್ನು ಆಯ್ಕೆ ಮಾಡ್ತಾರೆ. ಅದರಲ್ಲಿ ಅಂಕ ನಮಗೆ ಜಾಸ್ತಿ ಸಿಕ್ಕಿದಾಗ KSETನ್ನು ಪಾಸ್ ಮಾಡಿಕೊಂಡು ಬೇಸಿಕ್ಕಾಗಿ ನಾವು ರಿಕ್ರೂಟ್ಮೆಂಟಾಗಿ ಹೋದರೆ, ನೇಮಕಾತಿಯಾಗಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ಹೋದರೆ 26,000 ವೇತನವನ್ನು ಸರ್ಕಾರ ಕೊಡುತ್ತೆ. ಎಕ್ಸ್ಪೀರಿಯನ್ಸ್ NET, PhD ಮತ್ತು KSETನ ಅಂಕಗಳ ಆಧಾರದ ಮೇಲೆ ಅವರಿಗೆ ಹೆಚ್ಚಿನ ವೇತನವನ್ನು ಕೊಡ್ತಾರೆ. ಡಿಫ್ರೆಂಟ್ ವೇತನ, ಬೇಸಿಕ್ಕಾಗಿ 26,000 ಕೊಡ್ತಾರೆ. ನೆಕ್ಸ್ಟ್ ಒಂದು ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದರೆ 30,000, ಹಾಗೆ 32,000, ಹೀಗೆ ಹೆಚ್ಚಿನ ವೇತನವನ್ನು, ಒಳ್ಳೆಯ ವೇತನವನ್ನು ಕೂಡ ಸರ್ಕಾರ ಕೊಡ್ತಿದೆ. ಹೀಗೆ KSETನ್ನು ಪಾಸ್ ಮಾಡಿಕೊಂಡ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿಯಾಗಿಯೂ ಕೆಲಸವನ್ನು ನಿರ್ವಹಿಸಲು KSET ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಡ್ತದೆ ಅಂತ ಹೇಳ್ಬೋದು. ಇನ್ನು KSETನ್ನು ಪಾಸ್ ಮಾಡಿಕೊಂಡ್ರೆ ನಾಲ್ಕನೇ ಉಪಯೋಗ ಏನಂದರೆ, ಸರ್ಕಾರಿ ಕಾಲೇಜುಗಳಲ್ಲಿ, ಸರ್ಕಾರಿ ಯೂನಿವರ್ಸಿಟಿಗಳಲ್ಲಿ ರಿಕ್ರೂಟ್ಮೆಂಟ್ ಬಂದಾಗ KSETನ್ನು ಬೇಸ್ ಆಗಿಟ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಆ ಹುದ್ದೆಗೆ ಆಯ್ಕೆ ಆಗ್ಬೋದು. ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಏನಿರ್ತವೆ, ಪ್ರೈವೇಟ್ ಕಾಲೇಜಸ್ ಇರ್ತವೆ,
ಖಾಸಗಿ ಕಾಲೇಜುಗಳಿರ್ತವೆ, ಯೂನಿವರ್ಸಿಟಿಗಳಿರ್ತವೆ. ಕಾಲೇಜ್ ಮತ್ತು ಅಥವಾ ಯೂನಿವರ್ಸಿಟಿಯಲ್ಲಿ ಖಾಸಗಿ ಕಾಲೇಜು ಅಥವಾ ಯೂನಿವರ್ಸಿಟಿಗಳಲ್ಲಿ ನೇಮಕಾತಿ ಬಂದಾಗ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನನ್ನು ಬೇಸಾಗಿಟ್ಕೊಂಡು ನೇಮಕಾತಿಯನ್ನು ಮಾಡ್ತಾರೆ. ಎಲ್ಲಿ NET PhD ಅಥವಾ KCET ಅನ್ನು ಇಟ್ಕೊಂಡು ನೇಮಕಾತಿ ಮಾಡ್ತಾರೆ. ಸೊ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿರುವಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಫ್ಯಾಕಲ್ಟಿ ಹುದ್ದೆಗಳು, ಯಾವುದೇ ಫ್ಯಾಕಲ್ಟಿ ಹುದ್ದೆಗಳು ಅಂದರೆ ಗೆಸ್ಟ್ ಫ್ಯಾಕಲ್ಟಿ ಇರ್ಬೋದು ಅಥವಾ ಯಾವುದೇ ಫ್ಯಾಕಲ್ಟಿ ಹುದ್ದೆಗಳು ನೇಮಕಾತಿ ಬಂದಾಗ KCET ನಾವು ಪಾಸ್ ಮಾಡ್ಕೊಂಡಿದ್ರೆ ಆ ಹುದ್ದೆಗೆ ಅರ್ಜಿ ಸಲ್ಲಿಸಿ ನಾವು ಆ ಹುದ್ದೆಗೆ ಆಯ್ಕೆ ಆಗುವಂಥ ಚಾನ್ಸಸ್ ಇರ್ತದೆ. ಸೊ KCET ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿಯೂ ನಾವು ನೇಮಕಾತಿಯನ್ನು ಮಾಡ್ಕೊಳ್ಬೋದು. ನೇಮಕಾತಿ ಇರುವಾಗ ಆ ಹುದ್ದೆಗೆ ನಾವು ಆಯ್ಕೆಯಾಗಿ KCET ಬೇಸಾಗಿ ಇಟ್ಕೊಂಡು ಆಯ್ಕೆ ಆಗ್ಬೋದು. ಇನ್ನು KCET ಪಾಸ್ ಮಾಡಿಕೊಂಡ್ರೆ 5ನೇ ಉಪಯೋಗ ಏನಂದರೆ PhD ಮಾಡಲು ಬಯಸುವವರಿಗೆ KCET ಪಾಸ್ ಮಾಡಿಕೊಂಡಿದ್ರೆ ಯೂನಿವರ್ಸಿಟಿಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮನ್ನು ನಡೆಸಿ PhD ಆಯ್ಕೆ ಮಾಡಿಕೊಳ್ತಾರೆ. ಸೊ KCET ಪಾಸ್ ಆಗಿದ್ದರೆ ಅದನ್ನು ಆದ್ಯತೆ ಕೊಡಲಾಗುತ್ತೆ. PhD ಎಂಟ್ರೆನ್ಸ್ ಎಕ್ಸಾಮ್ ಪಾಸಾಗಿ ಮತ್ತು ಅದರಲ್ಲಿ ನಾವು KCET ಪಾಸ್ ಆಗಿದ್ದರೆ ಅದರಲ್ಲಿ ಹೆಚ್ಚಿನ ಆದ್ಯತೆಯನ್ನು ಪಾಸಾದವರಿಗೆ ಕೊಡಲಾಗುತ್ತೆ. NETಯಲ್ಲಿ JRF ಪಾಸ್ ಆದರೆ ಡೈರೆಕ್ಟ್ ಗೌರ್ಮೆಂಟಿಂದ 42,000 ವೇತನವನ್ನು ಕೊಡ್ತಾರೆ. ಸೊ ಅದು ಬೇರೊಂದು ವಿಷಯ. ಇನ್ ಕೇಸ್ ನಾವು ಅದು ಪಾಸಾಗಿಲ್ಲ, ನಾವು ಯೂನಿವರ್ಸಿಟಿಯಲ್ಲಿ ಪ್ರೈವೇಟಾಗಿ ಅಂದರೆ ಖಾಸಗಿಯಾಗಿ ನಾವು PhD ಮಾಡ್ತೇವೆ, ಯೂನಿವರ್ಸಿಟಿ ಅಂಡರಲ್ಲಿ ಕೆಲವೊಂದು ಹುದ್ದೆಗಳನ್ನು ಕರೀತಾರೆ, ರಿಸರ್ಚ್ ಸ್ಕಾಲರ್ ಹುದ್ದೆಗಳಿಗೆ ರಿಕ್ರೂಟ್ಮೆಂಟನ್ನು ಕರೀತಾರೆ. ಆ ಟೈಮಲ್ಲಿ ನಾವು ಅದಕ್ಕೆ ಅಪ್ಲೈ ಮಾಡಿ PhD ಮಾಡಬೇಕು ಅಂದರೆ ಆ ಟೈಮಲ್ಲಿ ನಾವು KCET ಪಾಸ್ ಮಾಡ್ಕೊಂಡಿದ್ರೆ ನಮಗೆ ಆದ್ಯತೆಯನ್ನು ಕೊಡ್ತಾರೆ. ಯೂನಿವರ್ಸಿಟಿಯಲ್ಲಿ ಆದ್ಯತೆಯನ್ನು ಕೊಡ್ತಾರೆ. KCET ಬೇಸ್ ಮೇಲೆ KCET ಇರ್ತದೆ ಪ್ಲಸ್ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ. ಅದರ ಬೇಸ್ ಮೇಲೆ ನಮ್ಮನ್ನು ಆಯ್ಕೆ ಮಾಡಿಕೊಂಡು PhDಗೆ ಆಯ್ಕೆ ಮಾಡ್ತಾರೆ. ಸೊ PhD ಮಾಡಲಿಕ್ಕೂ ಸಹ KCET ಒಂದು ಅರ್ಹತಾ ಮಾನದಂಡವಾಗಿದೆ. ಸೊ ಇವೆಲ್ಲ KCETನ ಬೇರೆ ಬೇರೆ ಉಪಯೋಗಗಳಾಗಿವೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.